ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಪಡ್ಡು ಮಾಡಬೇಕು ಅಂದ್ಕೊಂಡಿದ್ದೀನಿ. ಪಡ್ಡುಗೆ ಸ್ವಲ್ಪ ಚೇಂಜಸ್ಸು ನೋಡಿ. ಮಕ್ಕಳಿಂದ ನಾನು ಪಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಏನೇನು ಬೇಕು ಅಂದರೆ ಮತ್ತು ಇದು 200 ಗ್ರಾಮು ಪನ್ನೀರನ್ನ ತುರ್ಕೊಂಡಿದ್ದೀನಿ ನಾನು. ಇದು ಕ್ಯಾರೆಟ್ ಸ್ವಲ್ಪ ಕಾಯಿ ತುರಿ 3 ಸ್ಪೂನು, ಮುಕ್ಕಾಲು ಸ್ಪೂನು ಉಪ್ಪು, 1 ಬೀಟ್ರೂಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಈರುಳ್ಳಿ ನೋಡಿ. ಚಿಲ್ಲಿ ಪೌಡರ್ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಮೊಸರು ಮತ್ತು ರವೆ ನೋಡಿ. ರವೆ ನಾನು 1 ಬಟ್ಲು ತೊಗೊಂಡಿದ್ದೀನಿ. ಈಗ ಮಕ್ಕಳನ್ನ ಪೌಡ್ರ್ ಮಾಡೋಣ ನೋಡಿ. ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮಕ್ಕಳನ್ನ. ಈಗೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ರವೆನೂ ಹಾಕ್ಕೊಳ್ಳೋಣ, ಮಾಮೂಲಿ ಉಪ್ಪಿಟ್ಟು ರವೆ. ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ಮೊಸರು ಹಾಕೋಣ. ಎಲ್ಲ ಹಾಕಿದ್ದೀವಿ. ನೀರು ನೋಡಿಕೊಂಡು ರವೆ ನೆನೆಯೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಕಲಿಸ್ಕೊಳ್ಬೇಕು. ಜಾಸ್ತಿ ಗಟ್ಟಿ ಕಲಿಸ್ಬಾರ್ದು. ರವೆ ಎಲ್ಲ ನೆನೆಬೇಕಲ್ವ. ಇಷ್ಟು ಇದಾಗಿ, ಜಾಸ್ತಿ ತೆಳ್ಳಗೂ ಬೇಡ, ಇಷ್ಟು ನೋಡಿ. ಇಷ್ಟು ಹಿಂಗೆ ಉಂಡೆ ಮಾಡಿ ಹಿಂಗಿಡೋ ಥರ ಇಷ್ಟು ಮಟ್ಟಿಗೆ ಕಲಿಸ್ಕೊಳ್ಬೇಕು. ಈಗ ಇದು ಸ್ವಲ್ಪ 1/4 ಗಂಟೆ ನೆನೆಯಲಿ. ಆಮೇಲೆ ಪಡ್ಡು ಹಾಕೋಣ. ಪಡ್ಡಿನಾದರೂ ಹಾಕ್ಬೋದು, ಇಲ್ಲ ರೊಟ್ಟಿನಾದರೂ ಹಾಕ್ಬೋದು ನೋಡಿ. ಪಡ್ಡುಗೆ ಚಟ್ನಿ, ಗ್ರೀನ್ ಚಟ್ನಿ, ತೆಂಗಿನಕಾಯಿ ಅರ್ಧ ಕಡ್ಡಿ, ಸ್ವಲ್ಪ ಉಪ್ಪು, 2 ಮೆಣಸಿನ್ಕಾಯಿ, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ಚಟ್ನಿ ರೆಡಿ ಆಗುತ್ತೆ ನೋಡಿ. ಈಗ ಪಡ್ಡು ಹೆಂಚಿಟ್ಕೊಂಡು ಈಗ ಹಿಂಗೆ ಸಣ್ಣ ಸಣ್ಣ ಉಂಡೆಗಳಾಗಿ ಹಾಕ್ಕೊಳ್ಬೇಕು. ಅದಕ್ಕೆ ಇಡಿಸೋಷ್ಟು ಹೋಲಿಗೆ ಎಷ್ಟಾಗುತ್ತಷ್ಟು ಉಂಡೆಗಳಾಗಿ ಇಟ್ಕೊಳ್ಬೇಕು. ನೀಟಾಗಿ ಸ್ಲಿಮ್ಮಲ್ಲೇ ಬೇಯಬೇಕು. ಈಗ ಮುಚ್ಚಿದ್ದೀನಿ ನೋಡಿ. ಈಗ ಹಿಂದೆ ಮುಂದೆ ನೀಟಾಗಿ ಈಗ ತಿರುಗಿಸಿ, 2 ಕಡೆ ನೀಟಾಗಿ ರೋಸ್ಟ್ ಆಗಲಿ ನೋಡಿ. ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ.